ಏನಾಯ್ತು ನಿಂಗೆ? ನನ್ಗೇನು ಆಗಿಲ್ಲ, ನಿನಗೆ ತಲೆ ಮೇಲೆ ಕಿರೀಟ ಹುಟ್ಟಿರೋದು. ನಿನ್ಗೆ ನಿನ್ ಮನ್ಸಲ್ಲಿ ಮಹಾರಾಣಿ ನೆನ್ಪಾ? ಹಾಗೆ ಇದ್ರು ತಗ್ಗಿ ಬಗ್ಗಿ ನಡೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ಏಯ್, ಇವಳು ತಗ್ಗಿ ಬಗ್ಗಿ ನಡಿಬೇಕು ಅಂತ ನೀನ್ ಬುದ್ಧಿ ಹೇಳ್ತಾ ಇದ್ಯಾ? ಹೌದು, ಮತ್ತೆ ನಿನ್ ಮಗಳಿಗೆ ನೀನ್ ಬುದ್ಧಿ ಹೇಳಿ ಬೆಳೆಸ್ಬೇಕಾಗಿತ್ತು. ಆದ್ರೆ ನೀನಾ ಕೆಲ್ಸ ಮಾಡ್ಲಿಲ್ಲ, ಅದಕ್ಕೆ ನಾನಿವತ್ತು ಕಿರ್ಚಾಡೋ ಪರಿಸ್ಥಿತಿ ಬಂತು. ಆರ್ತಿ, ನಾನ್ ಏನ್ ತಪ್ಪು ಮಾಡ್ದೆ ಅಂತ ಹೇಳು, ತಿದ್ಕೋತೀನಿ. ಏನೂ ಹೇಳ್ದೆ ಹೀಗ್ ಬೈತಾ ಇದ್ರೆ ಹೇಗೇಳು? ಹೌದು, ಹೇಳಿದ್ ಮಾತ್ರಕ್ಕೆ ಕೇಳ್ಬಿಡ್ತ್ಯಾ? ನಿನ್ನಿಂದ ಇವತ್ ನಾನು ನಿನ್ನ ಏಯ್, ಈಗೇನ್ ನಡೀತು ಅಂತ ಹೇಳ್ತೀಯೋ ಇಲ್ವೋ? ನನ್ನನ್ನ ಕೆದ್ಕಿ ಪ್ರಶ್ನೆ ಮಾಡೋ ಬದ್ಲು ಅವಳಗ್ ಬುದ್ಧಿ ಹೇಳು. ನೋಡೆ, ನಮ್ಮ ಹತ್ರ ಯಾರಾದ್ರೂ ಅಧಿಕಾರದಿಂದ ನಡ್ಕೊಂಡ್ರೆ ನಾವೇ ಸುಧಾರ್ಸ್ಕೊಂಡ್ ಹೋಗ್ಬೇಕು. ರಾಯಲ್ ಫ್ಯಾಮಿಲಿ ಅವ್ರ ತರ ಅವ್ರಗಳ್ನ ಎದುರು ವಾದಿಸಿ ಮಾತಾಡ್ಬಾರ್ದು. ನಮಗ್ ಮರ್ಯಾದೆ ಕೊಡೋರ್ಗೆ ನಾವ್ ಮರ್ಯಾದೆ ಕೊಡೋದು ದೊಡ್ಡತನ ಅಲ್ಲ. ನಮ್ ಹತ್ರ ಯಾರಾದ್ರೂ ಅಹಂಕಾರದಿಂದ ನಡ್ಕೊಂಡ್ರೆ ಅಂಥವ್ರಿಗೂ ಮರ್ಯಾದೆ ಕೊಡ್ಬೇಕು, ಅದೇ ದೊಡ್ಡತನ. ಅರ್ಥ ಆಯ್ತಾ? ಒಂದು ಅರ್ಥ ಆಗಿಲ್ಲ. ಹೌದು, ನಿನಗೆ ಅಲ್ಲ, ನಿನ್ ಮಗಳಿಗೂ ಅರ್ಥ ಆಗಿರಲ್ಲ. ಅದ್ರಿಂದನೇ ನಾನ್ ಅವಸ್ಥೆ ಪಡ್ತಿರೋದು. ನಾನ್ ನಿನ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಕಣೆ, ಎಲ್ಲಾರ ಹತ್ರನು ಸ್ವಲ್ಪ ಅನ್ಸರ್ಸ್ಕೊಂಡ್ ಹೋಗೋದನ್ನ ಕಲಿ. ಆರ್ತಿ, ಸಾಕು, ನಾನ್ ಏನಾದ್ರೂ ಬೈದ್ ಬಿಡ್ತೀನಿ, ಸುಮ್ನೆ ಇದ್ಬಿಡು. ಅಲ್ಲಮ್ಮ, ಏನಮ್ಮ ಆಗಿದೆ ಇವಳಿಗೆ? ಯಾರಿಗ್ ಗೊತ್ತು? ಅವಳಿಗೇನೋ ಆಗಿದೆ ಕಣೆ, ಅದಕ್ಕೆ ನಿಂಗ್ ಬುದ್ಧಿ ಹೇಳ್ತಿದ್ದಾಳೆ. ನೀನ್ ಕೆಲ್ಸ ನೋಡು, ನಾನ್ ಹೋಗಿ ಮಲ್ಕೋತೀನಿ. ಆರ್ತಿ, ಆರ್ತಿ, ಎದ್ದೇಳೆ. ಗಂಟ್ಗಟ್ಲೆ ಮಲ್ಕೊಂಡು ಆಮೇಲೆ ಆಫೀಸಿಗೆ ಟೈಮ್ ಆಯ್ತು ಅಂತ ಹಾರಾಡ್ಬೇಡ. ಎದ್ದೇಳೆ. ಇನ್ನು ಹೇಳಿಲ್ವೇ ನಮ್ಮ ಅವಳು? ಇಲ್ಲ. ಅವಳು ನಾನು ಎಬ್ಬಿಸ್ತೀನಿ, ನೀನ್ ಹೊರಡು. ಸರಿ, ನೀನ್ ಎಬ್ಸು, ನಂಗೆ ತುಂಬಾ ಕೆಲ್ಸ ಇದೆ. ಸರಿ. ಹಾ. ಹೊಡಿಯೋ, ತಲೆ ಮೇಲೆ ಹೊಡಿತ್ಯಾ? ಹೊಡಿ. ಶಿಟ್, ಎದ್ಬಿಟ್ಟ? ಅಮ್ಮ ಅಷ್ಟೊಂದ್ ಸರಿ ಹೇಳ್ಸಿದ್ರು ಹೇಳಿಲ್ಲ, ಇವಾಗ ಹೇಗೆ ಎದ್ಬಿಟ್ಟೆ? ಎದ್ದಿಲ್ಲ ಅಂದ್ರೆ ನೀನ್ ಏನ್ ತೆಗ್ದು ಹೊಡಿತೀಯೋ ಅಂತ ಭಯ. ಇನ್ಮೇಲಿಂದ ನೆಮ್ಮದಿಯಾಗಿ ಬೆಳಗ್ಗೆ ಹೊತ್ತು ಮಲ್ಗಕ್ ಆಗೋದೇ ಇಲ್ಲ. ನೀನ್ ಯಾಕೋ ಬಂದೆ ಹಾಸ್ಟೆಲಿಂದ? ಎಲ್ಲ ನಿಮ್ಗೋಸ್ಕರ. ಹೌದು, ಕೆಲ್ಸಕ್ಕೆ ಹೋಗೋ ಸಾಹಸ ಮಾಡ್ತಿದ್ದೀರಂತೆ. ಎಸ್, ನೀನ್ ನನ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ರೆಸ್ಪೆಕ್ಟ್ ತಾನೆ ಕೊಡೋಣ ಬಿಡು. ದುಡ್ಡೆಷ್ಟಿಟ್ಟಿದ್ಯಾ? ಹಾ, ನೀನ್ ರೆಸ್ಪೆಕ್ಟ್ ಬೇಡ, ಯಾವ ಮಣ್ಣು ಬೇಡ, ನನ್ ಬಿಟ್ಬಿಡು. ಹೋಗು ಹೋಗು, ಇದೊಂದ್ ತಿಂಗ್ಳಷ್ಟೇ ನಿನ್ ನಾಟ. ಮುಂದಿನ ತಿಂಗಳಿಂದ ಅಕ್ಕನ್ ಸಂಬಳ ಬರುತ್ತೆ, ಅವಳ ಹತ್ರನ ಕೇಳ್ಕೊತೀನಿ. ಹೌದೌದು, ಅವಳು ಓದಿರೋ ಹುಟ್ಟಿಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಕೆಲ್ಸ ಕೊಡ್ತಾರೆ, ನೋಡ್ತಿರು. ಯಾಕೆ ಅವಳಿಗೆ ಕೆಲ್ಸ ಸಿಗೋದಿಲ್ವಾ? ಇವತ್ತು JP ಟೆಕ್ಸ್ಟೈಲ್ಸ್ ನಲ್ಲಿ ಸೇಲ್ಸ್ ಗರ್ಲ್ ಕೆಲ್ಸಕ್ಕೆ ಹುಡುಗಿರ್ ಬೇಕಾಗಿದ್ದಾರೆ ಅಂತ ಆಡ್ ಬಂದಿದೆ. ಅವಳಿಗೆ ಇಂಟರ್ವ್ಯೂ ಕಳ್ಸಿದೀನಿ, ಅವಳಿಗೆ ಖಂಡಿತ ಈ ಕೆಲ್ಸ ಸಿಕ್ಕೇ ಸಿಗುತ್ತೆ. ಏನು, ಅರುಂಧತಿ ಇಂಟರ್ವ್ಯೂಗೆ ಹೋದ್ಲಾ? ನೀನ್ ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ಅವಳು JP ಟೆಕ್ಸ್ಟೈಲ್ಸ್ಗೆ ಇಂಟರ್ವ್ಯೂಗೆ ಹೋಗಲ್ಲ ಅಂತಾನೆ ಹೇಳಿದ್ಲು, ನಾನೇ ಬಲವಂತ ಮಾಡಿ ಕಳಿಸ್ದೆ. ಎಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲೋ, ನಿನ್ಗೇನ್ ಬುದ್ಧಿ ಇಲ್ವಾ? ಬರ್ತಿರೋ ಕೋಪದಲ್ಲಿ ನಿನ್ ಕತ್ತರಿಸ್ಗೆ ಸಾಯಿಸ್ಬಿಡೋಣ ಅನ್ಸ್ತಾ ಇದೆ. ಅಯ್ಯೋ, ನನ್ನ ಒಂದ್ ಮಾತ್ ಕೇಳೋದಲ್ವಾ? ನಿನಗೆ ಯಾಕೆ ಕೇಳ್ಬೇಕು? ಅಯ್ಯೋ, ಎಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಅವಳನ್ನ ತಡಿಬೇಕು. ಬಾ ಹೋಗೋಣ. ಹೇ, ಬೈಕಲ್ಲಿ ಹೋಗೋಣ. ನನಗ್ ಸರಿಯಾಗಿ ಓಡ್ಸಕ್ ಬರೋದಿಲ್ಲ. ಅಡ್ಜಸ್ಟ್ ಮಾಡೋಣ ಬಾ. ಸರ್, ನಾವ್ ನಿಲ್ಲಿಸ್ತೀವಿ, ನೀವು ಒಳಗೋಗಿ ಸರ್. ಕೀಸ್ ಕೊಡು. ಕೀ ಕೊಡಿ ಸರ್. ನೀವು ಒಳಗೆ ಹೋಗಿ ಸರ್, ಹೋಗಿ. ಗಂಡು ನೋಡೋರಿಗೆ ಎಷ್ಟು ಮರ್ಯಾದೆ. ಸ್ಟಾರ್ಟ್ ಮಾಡು ಬೇಗ. ನಡಿ ನಡಿ. ಏಯ್ ನಿಂತ್ಕೊಳ್ರು, ನಿಂತ್ಕೊಳ್ರು. ಸರ್, ಇದೇನ್ ಸಾರ್ ಇದು? ಬಾಗ್ಲಲ್ಲಿ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ತಿದ್ದೀರಾ? ನಿಮ್ ಮಗ ಮಗಳು ನನ್ನ ಬೈಕ್ ತಗೊಂಡು ಹೋದ್ರು. ಅವನ್ ಕೈಗೆ ಯಾಕೆ ಸಾರ್ ಕೊಟ್ರಿ? ಅವ್ನ್ ಓಡ್ಸಕ್ಕೆ ಬರಲ್ಲ.
ಹಾಗಾದ್ರೆ ನನ್ನ ಗಾಡಿ ಕತೆ ಅಷ್ಟೇನಾ? ನಿಮ್ಮ ಅದೃಷ್ಟ ಹೇಗಿರುತ್ತೋ ಹಾಗಾಗುತ್ತೆ. ಏನು ಯೋಚನೆ ಮಾಡ್ಬಿಡಿ, ಬನ್ನಿ ಒಳಗಡೆ. ಮೀನಾಕ್ಷಿ, ಮನೆ ಓನರ್ ಬಂದಿದ್ದಾರೆ ನೋಡು. ಬನ್ನಿ ಬನ್ನಿ. ನಿಮ್ ಮಗಳಿಗೆ ಒಂದು ವರ ನೋಡಿದೀನಿ. ಆನಂದ್ ಅವರ ಅಜ್ಜಿ ನಿಮ್ ಹತ್ರ ಫೋಟೋ ತೋರ್ಸ್ಲಿಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಅವಳು ಹೋಗಿ ಎಷ್ಟೊತ್ತಾಯ್ತು? ಒಂದ್ 10 ನಿಮಿಷ ಆಗಿರ್ಬೋದು ಕಡೆ. ಸರಿ, ಮತ್ ಬೇಗ ಹೋಗು. ಈ ಡಬ್ಬ ಗಾಡಿ ಇಷ್ಟೇ ಜೋರಾಗಿ ಹೋಗೋದು. ಸರಿ, ಮಾತಾಡ್ಬೇಡ, ಬೇಗ ಓಡ್ಸು. ಫಸ್ಟ್ ರೈಟ್ ತಗೋ, ಆಮೇಲೆ ಲೆಫ್ಟ್ ಹೋಗು, ಸ್ಟ್ರೇಟ್ ಹೋಗಿ ಆಮೇಲೆ ರೈಟ್ ತಗೋ. ಏಯ್, ಯಾಕೋ ಗಾಡಿ ನಿಲ್ಸ್ಬಿಟ್ಟೆ? ಏಯ್, ಅವಳು ಹೋಗೋದಾರಿ ನಿನಗೆ ಹೇಗೆ ಗೊತ್ತು? ಏಯ್, ಬಾರೆ ಇಲ್ಲಿ, ಬಾ ಇಲ್ಲಿ. ಈಗ್ಲೂ ನಾನು ಯಾರು ಅಂತ ಗೊತ್ತಾಗ್ತಿಲ್ಲ ಅಲ್ಲ? ಗೊತ್ತು. ಮತ್ತೆ ನಾನು ನೋಡಿ ಯಾಕೆ ಹಾಗೆ ಹೋಗ್ತಾ ಇದ್ಯಾ? ನಿಮ್ಮನ್ನ ನೋಡಿದ್ರೆ ನನಗೆ ಹೆದರಿಕೆ, ಅದಕ್ಕೆ ಹಾಗೆ ಹೋಗ್ತಿದ್ದೀನಿ. ನಿನ್ನ ನೋಡಿದ್ರೆ ಹೆದರ್ಕೊಳ್ಳೋ ತರ ಕಾಣ್ತಾ ಇಲ್ಲ.